ಒಂದು ದಿವಸ 2 ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟು ಬಿಟ್ರೆ ಅವರು ಇಲ್ಲ ಕಟ್ಟಲೇಬೇಕು, ನಮ್ಗೆ ಮ್ಯಾನೇಜರ್ ಬೈತಾರೆ, ಅವ್ರು ಬೈತಾರೆ, ಇವ್ರು ಬೈತಾರೆ ಅಂತ ಅವರು ಪ್ರೆಜರ್ ಮಾಡ್ತಿರೋ. ಈಗ ಇಲ್ದವ್ರು ಎಲ್ಲಿ ಕೊಟ್ರು ಸರ್, ಏನೋ ಈಗ ಬೇರೆಯವ್ರಿಗೆ ಹೇಳ್ಕೊಂಡಿರ್ತಾರೆ, ಅವರು ಒಂದು 2 ದಿವಸ ಟೈಮ್ ತಗೊಂಡಿರ್ತಾರೆ. ಅಂಥದ್ರಲ್ಲಿ ಇವರು ಭಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಇದು ಮಾಡ್ತಿರೋ. ಈಗ ಆಫೀಸಲ್ಲಿ ನಮಗೆ ಇದು ಮಾಡ್ತಾರೆ ಹಂಗೆ ಹಿಂಗೆ ಅಂತಂದು ಅವರು 7 ಗಂಟೆ 8 ಗಂಟೆ ನೈಟು ತಡಿಕೊಂಡವರು ಬರ್ತಿದ್ರು. ಇವರು ಎಲ್ಲ ಜಮೀನು ಕಡೆನೂ ಹೋದ್ರು ಅವರು ಮತ್ತೆ ನೈಟ್ ಸಿಗ್ತಾರೆ ಅನ್ಕೊಂಡು ಬರೋರು. ಇವರು ಬರೋದು ಬೆಳಗ್ಗೆ 7 ಗಂಟೆಗೆ ಅವ್ರು ಜಮೀನು ಕೆಲ್ಸಕ್ಕೆ ಹೋಗೋದ್ರೆ ಸಾಯಂಕಾಲ ಒಂದು 6 ಗಂಟೆ 6:30 ಆಗುತ್ತೆ ಬರೋದು. ರಾತ್ರಿ ಎಲ್ಲ ಬರೋದು ಅವರು ಟಾರ್ಚ್ ಕೊಡೋದು, ಎಲ್ಲಿ ನಾನು ಬೆಳಗ್ಗೆ ಬಂದಿದ್ದೆ ಸಿಗ್ಲೇ ಇಲ್ವಲ್ಲ, 2 ಸಲ ಬರೋದು, ಇಲ್ಲಾಂದರೆ ಬಂದು ಇದು ಮಾಡಿ ಹಂಗೆ ಹಿಂಗೆ ಅನ್ಕೊಂಡು ಬರೀ ಟಾರ್ಚರ್ ಕೊಡ್ತಿದ್ರು. ಅದರಿಂದ ಇವರು ಒಂದು ಸ್ವಲ್ಪ ದುಡ್ಡು ಸಮಸ್ಯೆ ಇತ್ತು. ಅಂದರೆ ಈಗ ಶುಂಠಿ ಪಂಟಿ ಹಾಕ್ಬಿಟ್ಟು ಸರ್, ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಹಿಂಗೆ ಲಾಸ್ ಆಗೈತೆ. ಇವತ್ತು ತಗೊಂಡಾಗ ಬಿತ್ತನೆ ಶುಂಠಿ 6,500 ರೂಪಾಯಿ ಇತ್ತು, ಈಗ 900-800 ರೂಪಾಯಿ ಬಂದೈತಲ್ಲ. ಏನು ಎಲ್ಲ ಬಂಡವಾಳ ಹಾಕ್ಬಿಟ್ಟು ಜಮೀನಿಗೆ ಯಾವ ಥರ ಮಾಡೋದು? ಅದರಿಂದ ಒಂದು ಸ್ವಲ್ಪ ಸಾಲ ಮಾಡ್ಕೊಂಡು ಹೆಣ್ಮಕ್ಳು ಮದುವೆ ಮಾಡಿದ್ರು. ಇವರು ಒಂದು ಸ್ವಲ್ಪ ಅವರು ಏನು ಹೇಳ್ಕೊಂಡಿರಲಿಲ್ಲ ಸರ್, ಸಾಲ ಆಯ್ತಾ ತೀರಿಸ್ಬೇಕು ಅಂತ ಒಬ್ಬರೇ ಇವರು ತೀರ್ಸೋಕೆ. ಇವ್ರಿಗೂ ಒಂದು ಸ್ವಲ್ಪ ಭಯ, ಇಷ್ಟು ಸಾಲ ಅದೀಕತ್ತಲ್ಲ ಏನು ಮಾಡೋದು, ಜಮೀನೆಲ್ಲ ಇಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟಿದ್ದೀವಿ, ಏನು ಮಾಡೋದು ಎಂತ ಮಾಡೋದು ಅಂದ್ಕೊಂಡು ಇವರು ಯೋಚನೆ ಮಾಡ್ಕೊಂಡು ಸರ್, ಅವರು ಜಮೀನಿಗೆ ಹೊಡಿಯೋಕೆ ಔಷಧಿ ತಂದಿರಲ್ಲ, ಇವಾಗ ಹೋಗ್ಬಿಟ್ಟು ಜಮೀನು ಹತ್ರನೇ ಫೈಜನ್ನು ಇದು ಮಾಡ್ಕೊಂಡು ಮಾಡೋದು ಸರ್. ಒಂದು ದಿವಸ 2 ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟು ಬಿಟ್ರೆ ಅವರು ಇಲ್ಲ ಕಟ್ಟಲೇಬೇಕು, ನಮ್ಗೆ ಮ್ಯಾನೇಜರ್ ಬೈತಾರೆ, ಅವ್ರು ಬೈತಾರೆ, ಇವ್ರು ಬೈತಾರೆ ಅಂತ ಅವರು ಪ್ರೆಜರ್ ಮಾಡ್ತಿರೋ. ಈಗ ಇಲ್ದವ್ರು ಎಲ್ಲಿ ಕೊಟ್ರು ಸರ್, ಏನೋ ಈಗ ಬೇರೆಯವ್ರಿಗೆ ಹೇಳ್ಕೊಂಡಿರ್ತಾರೆ, ಅವರು ಒಂದು 2 ದಿವಸ ಟೈಮ್ ತಗೊಂಡಿರ್ತಾರೆ. ಅಂಥದ್ರಲ್ಲಿ ಇವರು ಭಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಇದು ಮಾಡ್ತಿರೋ. ಈಗ ಆಫೀಸಲ್ಲಿ ನಮಗೆ ಇದು ಮಾಡ್ತಾರೆ ಹಂಗೆ ಹಿಂಗೆ ಅಂತಂದು ಅವರು 7 ಗಂಟೆ 8 ಗಂಟೆ ನೈಟು ತಡಿಕೊಂಡವರು ಬರ್ತಿದ್ರು. ಇವರು ಎಲ್ಲ ಜಮೀನು ಕಡೆನೂ ಹೋದ್ರು ಅವರು ಮತ್ತೆ ನೈಟ್ ಸಿಗ್ತಾರೆ ಅನ್ಕೊಂಡು ಬರೋರು. ಇವರು ಬರೋದು ಬೆಳಗ್ಗೆ 7 ಗಂಟೆಗೆ ಅವ್ರು ಜಮೀನು ಕೆಲ್ಸಕ್ಕೆ ಹೋಗೋದ್ರೆ ಸಾಯಂಕಾಲ ಒಂದು 6 ಗಂಟೆ 6:30 ಆಗುತ್ತೆ ಬರೋದು. ರಾತ್ರಿ ಎಲ್ಲ ಬರೋದು ಅವರು ಟಾರ್ಚ್ ಕೊಡೋದು, ಎಲ್ಲಿ ನಾನು ಬೆಳಗ್ಗೆ ಬಂದಿದ್ದೆ ಸಿಗ್ಲೇ ಇಲ್ವಲ್ಲ, 2 ಸಲ ಬರೋದು, ಇಲ್ಲಾಂದರೆ ಬಂದು ಇದು ಮಾಡಿ ಹಂಗೆ ಹಿಂಗೆ ಅನ್ಕೊಂಡು ಬರೀ ಟಾರ್ಚರ್ ಕೊಡ್ತಿದ್ರು. ಅದರಿಂದ ಇವರು ಒಂದು ಸ್ವಲ್ಪ ದುಡ್ಡು ಸಮಸ್ಯೆ ಇತ್ತು. ಅಂದರೆ ಈಗ ಶುಂಠಿ ಪಂಟಿ ಹಾಕ್ಬಿಟ್ಟು ಸರ್, ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಹಿಂಗೆ ಲಾಸ್ ಆಗೈತೆ. ಇವತ್ತು ತಗೊಂಡಾಗ ಬಿತ್ತನೆ ಶುಂಠಿ 6,500 ರೂಪಾಯಿ ಇತ್ತು, ಈಗ 900-800 ರೂಪಾಯಿ ಬಂದೈತಲ್ಲ. ಏನು ಎಲ್ಲ ಬಂಡವಾಳ ಹಾಕ್ಬಿಟ್ಟು ಜಮೀನಿಗೆ ಯಾವ ಥರ ಮಾಡೋದು? ಅದರಿಂದ ಒಂದು ಸ್ವಲ್ಪ ಸಾಲ ಮಾಡ್ಕೊಂಡು ಹೆಣ್ಮಕ್ಳು ಮದುವೆ ಮಾಡಿದ್ರು. ಇವರು ಒಂದು ಸ್ವಲ್ಪ ಅವರು ಏನು ಹೇಳ್ಕೊಂಡಿರಲಿಲ್ಲ ಸರ್, ಸಾಲ ಆಯ್ತಾ ತೀರಿಸ್ಬೇಕು ಅಂತ ಒಬ್ಬರೇ ಇವರು ತೀರ್ಸೋಕೆ. ಇವ್ರಿಗೂ ಒಂದು ಸ್ವಲ್ಪ ಭಯ, ಇಷ್ಟು ಸಾಲ ಅದೀಕತ್ತಲ್ಲ ಏನು ಮಾಡೋದು, ಜಮೀನೆಲ್ಲ ಇಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟಿದ್ದೀವಿ, ಏನು ಮಾಡೋದು ಎಂತ ಮಾಡೋದು ಅಂದ್ಕೊಂಡು ಇವರು ಯೋಚನೆ ಮಾಡ್ಕೊಂಡು ಸರ್, ಅವರು ಜಮೀನಿಗೆ ಹೊಡಿಯೋಕೆ ಔಷಧಿ ತಂದಿರಲ್ಲ, ಇವಾಗ ಹೋಗ್ಬಿಟ್ಟು ಜಮೀನು ಹತ್ರನೇ ಫೈಜನ್ನು ಇದು ಮಾಡ್ಕೊಂಡು ಮಾಡೋದು ಸರ್.